ನೋಡಿ ಲೆಫ್ಟ್ಗೆ ದೇವನಹಳ್ಳಿ, ನನ್ನ ಲೆಫ್ಟ್ಗಿರೋದು ಹೈದರಾಬಾದ್ ಹೈವೇ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಈ ರಾಜಗೋಪುರನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿಸಿದ್ದು 1900ರಲ್ಲಿ. ಅದಾದಮೇಲೆ 1970ರಲ್ಲಿ ಜೀರ್ಣೋದ್ಧಾರ ಮಾಡಿದರು. ಈಗ ಮತ್ತೆ ಕಟ್ತಾ ಇದ್ದಾರೆ ಗೋಪುರನ. ಓಂ ನಮೋ ವೆಂಕಟೇಶಾಯ. ಸ್ನೇಹಿತರೆ, ವೆಲ್ಕಮ್ ಟು ಎನಿಥಿಂಗ್ ಇಂಟ್ರೆಸ್ಟಿಂಗ್. ಸೊ ಇಂದಿನ ನಮ್ಮ ಪಯಣ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಡೆಗೆ. ಬೆಂಗಳೂರು ಸಿಟಿ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿರೋರಿಗೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಚಿರಪರಿಚಿತ ಅಂತಲೇ ಹೇಳಬಹುದು. ಸೊ ಇವತ್ತು ಆ ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ಆ ದೇವಸ್ಥಾನ. ಇದು ಬೆಂಗಳೂರು ತಿರುಪತಿ ಚೆನ್ನೈ ಹೈವೇ. ಇದು ಗೋವಿಂದ ತಂದೆ ಮಾರುತಿ ಕಾಪಾಡಪ್ಪ. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋ ಭವ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮಮ ಕಾರ್ಯಂ ಸಾಧಯ ಪ್ರಭೋ. ಹನುಮಾನ್ ಅಂಜನಾಸೂನುಃ ವಾಯುಪುತ್ರೋ ಮಹಾಬಲಃ ರಾಮೇಶ ಫಲ್ಗುಣಸಖಃ ಪಿಂಗಾಕ್ಷೋ ಅಮಿತ ವಿಕ್ರಮಃ. ಉದತಿ ಕ್ರಮಣಶ್ಚೈವ ಸೀತಾಶೋಕ ವಿನಾಶಕಃ ಲಕ್ಷ್ಮಣ ಪ್ರಾಣದಾತ ಚ ದಶಗ್ರೀವಸ್ಯ ದರ್ಪಃ. ದ್ವಾದಶೈತಾನಿ ನಾಮಾನಿ ಕಪೀಂದ್ರಸ್ಯ ಮಹಾತ್ಮನಃ. ಸ್ವಾಪಕಾಲೇ ಪಠೇ ನಿತ್ಯಂ ಯಾತ್ರಾಕಾಲೇ ವಿಶೇಷತಃ. ತಸ್ಯ ಮೃತ್ಯುಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ನನ್ನ ಮನೆಯಿಂದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಂದು 65 ಕಿಲೋಮೀಟ್ರ್ ಆಗುತ್ತೆ. ಸೊ ಯಾವಾಗಲೂ ಬೈಕಲ್ಲೇ ಹೋಗಿ ಬಂದುಬಿಡ್ತೀನಿ. ಜಸ್ಟ್ ಒಂದು ಅರ್ಧ ದಿನದ ಟ್ರಿಪ್ ಥರ ಮುಗಿದು ಹೋಗುತ್ತೆ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ನಮ್ಮ ಮನೆಗೂ ಒಂದು 75 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರುತ್ತೆ. ಜಸ್ಟ್ ಒಂದೂವರೆ ಅವರಲ್ಲಿ ನಾನು ಹೋಗಿ ರೀಚ್ ಆಗಿಬಿಡ್ತೀನಿ. ಯಾವಾಗಲೂ ಗಾಡೀಲೇ ಓಡಾಡೋದು. ಸೊ ಇದು ಏರ್ಪೋರ್ಟ್ ರೋಡ್, ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್. ಇದು ಚೆನ್ನಾಗಿ ಮಾಡಿದ್ದಾರೆ. ಒಂದು ಸ್ವಲ್ಪ ದೂರ ರೋಡ್ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ದೂರ ರೋಡ್ ಚೆನ್ನಾಗಿಲ್ಲ. ಸೊ ನೀವೇ ನೋಡಿ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹೇಗಿದೆ ರೋಡು ಅಂತ. ನೋಡಿ, ನಾನು ಮೊದಲೇ ಹೇಳಿರೋ ಹಾಗೆ ರೋಡ್ ಅಲ್ಲಲ್ಲಿ ಸರಿ ಇರಲ್ಲ. ಸೊ ಅದೇ ಒಂದು ಸ್ವಲ್ಪ ದೂರ ರೋಡ್ ಚೆನ್ನಾಗಿ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ದೂರ ರೋಡ್ ಚೆನ್ನಾಗಿ ಮಾಡಿಲ್ಲ. ಈ ಥರ ಮಧ್ಯದಲ್ಲೇ ಯಾಕೆ ಗ್ಯಾಪ್ ಕೊಟ್ಟು ರೋಡ್ಗಳು ಮಾಡ್ತಾರೆ ಅಂತ ಅರ್ಥ ಆಗಲ್ಲ. ಅದೇ ಅಲ್ಲಲ್ಲಿ ರೋಡ್ಗಳು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸ್ಬಿಟ್ಟು ಈ ಕಾಂಟ್ರಾಕ್ಟರ್ಗಳು ದುಡ್ಡು ಅದ್ಮೋದಕ್ಕೆ ಅಂತ ಈ ಥರ ಮಾಡ್ತಾರೆ. ಪೂರ್ ಪೀಪಲ್. ನೋಡಿ, ಮಧ್ಯದಲ್ಲೇ ಈ ಥರ ಮಾಡಿಟ್ಟಿದ್ದಾರೆ ರೋಡ್ನ. ಒಂದು ಸ್ವಲ್ಪ ದೂರ ಚೆನ್ನಾಗಿ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ದೂರ ಈ ಥರ ಇರುತ್ತೆ ರೋಡು. ನಮ್ಮ ಗೌರ್ಮೆಂಟ್ನ ಜನ ನೆನೆಸ್ಕೊಂಡ್ಲಿ ಅಂತಾನೆ ಈ ಥರ ಏನಾದ್ರು ಮಾಡ್ತಾರೆ ಅರ್ಧಂಬರ್ಧ ಕೆಲಸಗಳನ್ನ. ಅಯ್ಯೋ ದುರ್ವಿಧಿಯೇ. ಮುಂದೆ ಹೋದರೆ ಬೂದಿಗೆರೆ ಹೊರಟೋಗ್ತೀವಿ. ಸೊ ಇಲ್ಲೇ ಲೆಫ್ಟಿಗೆ ತೊಗೊಳ್ಳೋಣ.
ರಸ್ತೆ ಮುಚ್ಚಲಾಗಿದೆ. ಇದು ಬೇರೆಯವ್ರಿಗೆ, ನಮಗಲ್ಲ ಅಲ್ವಾ. ಈ ರೋಡ್ ರೆಡಿ ಆಗಿದೆ, 99% ಈ ರೋಡ್ ರೆಡಿ ಆಗಿದೆ. ಬೂದಿಗೆರೆ ಒಳಗಡೆಯಿಂದ ಹೋದರೆ ಲೇಟ್ ಆಗುತ್ತೆ ಮತ್ತು ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ಅಲ್ಲದೆ ಚಿಕ್ಕ ರೋಡ್ ಬೇರೆ, ಸೊ ಅದಕ್ಕೋಸ್ಕರನೇ ಈ ರೋಡ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ದೊಡ್ಡ ರೋಡ್ ಬೇರೆ. ಪರವಾಗಿಲ್ಲ, ಈ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಫ್ಯೂಚರ್ನ ಮೈಂಡಲ್ಲಿ ಇಟ್ಕೊಂಡು ಈ ರೋಡ್ ಮಾಡಿದ್ದಾರೆ ದೊಡ್ಡದಾಗಿ. ಚೆನ್ನಾಗಿದೆ ಈ ರೋಡು. ಸೊ ಇಲ್ಲಷ್ಟೇ, ಇಲ್ಲೊಂಚೂರು ರೋಡ್ ಸರಿ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಏನು ಇಲ್ಲಿಂದ ಒಂದು 200 ಮೀಟ್ರು ರೋಡ್ ಸರಿ ಹೋದ್ರೆ ಆರಾಮಾಗಿ ಓಡಾಡ್ಕೋಬೋದು. ನೋಡಿ, ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಆಲ್ಮೋಸ್ಟ್ ಹೈವೇ ರೀಚ್ ಆಗ್ತೀವಿ. ಇದು ದೇವನಹಳ್ಳಿ ರೋಡು ಮತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಹೋಗುತ್ತೆ. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ರೋಡು ಕೂಡ ಇದೇನೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇದ್ದೀವಿ. ರೋಡಲ್ಲಿ ಲೆಫ್ಟ್ಗೆ ಹೋದರೆ ಏರ್ಪೋರ್ಟ್ಗೆ ಹೋಗ್ತೀವಿ, ಸ್ಟ್ರೈಟ್ ಹೋದರೆ ದೇವನಹಳ್ಳಿ. ನೋಡಿ, ಬೋರ್ಡ್ ಕೂಡ ಹಾಕಿದ್ದಾರೆ. ದೇವನಹಳ್ಳಿ ಇನ್ನೂ 7 ಕಿಲೋಮೀಟ್ರ್ ಇದೆ. ಹೈವೇ 3 ಕಿಲೋಮೀಟ್ರು. ಸೊ ನಾವು ದೇವನಹಳ್ಳಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ದೇವನಹಳ್ಳಿಗೆ ಹೋಗದೆ ಹೈವೇಗೆ ಹೋಗ್ಬಿಟ್ಟು ಹೈವೇ ಮೇಲೆಯಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬಿಡ್ಬೋದು. ಏನು ಹೈವೇ ರೀಚ್ ಆದಮೇಲೆ ದೊಡ್ಡಬಳ್ಳಾಪುರ ಒಂದು ಅರ್ಧ ಗಂಟೆಲಿ ಹೋಗ್ಬಿಡ್ಬೋದು ದೊಡ್ಡಬಳ್ಳಾಪುರಕ್ಕೆ. ಇಲ್ಲಿ ರೈಟ್ ತೊಗೊಂಡ್ರೆ ದೇವನಹಳ್ಳಿಗೆ ಹೋಗ್ಬೋದು. ಬಟ್ ನಮಗೆ ದೇವನಹಳ್ಳಿಗೆ ಹೋಗೋ ಅವಶ್ಯಕತೆ ಇಲ್ವಲ್ಲ. ದೇವನಹಳ್ಳಿ ಅಂದರೆ ಸುತ್ತ ಹಾಕ್ಕೊಂಡು ಹೋಗಬೇಕು. ಯಾರಾದರೂ ಹೊಸಕೋಟೆ, KR ಪುರ ಆ ಕಡೆಯಿಂದ ಬರೋರಾದರೆ ಈ ರೋಡು ಯೂಸ್ ಮಾಡ್ಕೊಳ್ಳಿ, ಸಖತ್ತಾಗಿದೆ. ಇಲ್ಲಿಂದ 1 ಕಿಲೋಮೀಟ್ರ್ ಹೈವೇ ರೀಚ್ ಆಗೋಗ್ತೀವಿ. ಮತ್ತು ಹೈವೇಯಿಂದ ಒಂದು 20 ಕಿಲೋಮೀಟ್ರ್ ಹೋದರೆ ದೊಡ್ಡಬಳ್ಳಾಪುರ ರೀಚ್ ಆಗಿಬಿಡ್ತೀವಿ. ಇದೆ ಹೈವೇ. ಚೆನ್ನೈ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್. ಹೈವೇ ಅಂತೂ ಸೂಪರ್ ಆಗಿದೆ. ಸೊ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ರೀ ಯಾವ ಥರ ಇದೆ ಹೈವೇ ಅಂತ. ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ ಹೈವೇ ಮಾತ್ರ. ಇಲ್ಲೂ ಲೆಫ್ಟ್ಗೆ ಹೋದರೆ ದೇವನಹಳ್ಳಿಗೆ ಹೋಗ್ತೀವಿ. ದೇವನಹಳ್ಳಿಗೆ ಹೋಗಬೇಕು ಅಂದರೆ ಈ ಥರ ಹೋಗ್ಬೋದು. ಲೆಫ್ಟಿಗೆ ತೊಗೊಂಡ್ರೆ ದೇವನಹಳ್ಳಿ, ಸ್ಟ್ರೈಟ್ ಹೋದರೆ ದೊಡ್ಡಬಳ್ಳಾಪುರ. ಇಲ್ಲಿ ರೈಟಿಗೆ ತೊಗೊಂಡ್ಬಿಟ್ರೆ ದೊಡ್ಡಬಳ್ಳಾಪುರ ಅಷ್ಟೇ. ಇನ್ನು ಒಂದೇ ದೊಡ್ಡಬಳ್ಳಾಪುರವರೆಗೂ ಇದೇ ರೋಡು. ಬಟ್ ಏನಂದರೆ ದೊಡ್ಡಬಳ್ಳಾಪುರಕ್ಕೆ ಈ ಹೈವೇ ಟಚ್ ಆಗಿಲ್ಲ, ಅಂದರೆ ಔಟರ್ ರಿಂಗ್ ರೋಡ್ ಥರ ಹೋಗಿದೆ. ದೊಡ್ಡಬಳ್ಳಾಪುರಕ್ಕೂ ಹೈವೇಗೂ ಏನಿಲ್ಲ ಅಂದರೆ ಒಂದು 2.5-3 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಬಟ್ ಹೈವೇ ಮಾತ್ರ ಸೂಪರಾಗಿದೆ. ಇನ್ನು ದೊಡ್ಡಬಳ್ಳಾಪುರದವರೆಗೂ ಏನು ಟೆನ್ಷನ್ ಇರಲ್ಲ, ಆರಾಮಾಗಿ ಹೋಗ್ಬೋದು.
ಹೈದರಾಬಾದ್ಗೆ ಹೋಗಬೇಕು ಅಂತಂದರೆ ಇಲ್ಲಿ ಸರ್ವಿಸ್ ರೋಡ್ ಇದೆ. ಸರ್ವಿಸ್ ರೋಡಲ್ಲಿ ಲೆಫ್ಟಿಗೆ ತೊಗೊಂಡು ಸ್ವಲ್ಪ ಮುಂದೆ ಹೋಗಿ ಅಂಡರ್ ಪಾಸಲ್ಲಿ ರೈಟಿಗೆ ತೊಗೊಂಡ್ರೆ ಹೈದರಾಬಾದು. ನೋಡಿ ಲೆಫ್ಟ್ಗೆ ದೇವನಹಳ್ಳಿ. ಇನ್ನು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಇತಿಹಾಸ ನೋಡೋದಾದರೆ, ಸುಬ್ರಹ್ಮಣ್ಯೇಶ್ವರ ಸರ್ಪರೂಪಿಯಲ್ಲಿ ಘಾಟಿಲಿ ಇರೋದು. ಮುಂದೆ ನೋಡಿದ್ರೆ ನಿಮಗೆ ಸುಬ್ರಹ್ಮಣ್ಯೇಶ್ವರ ಕಾಣಿಸ್ತಾರೆ, ಹಿಂದೆ ನೋಡಿದ್ರೆ ನಿಮಗೆ ನರಸಿಂಹಸ್ವಾಮಿ ಕಾಣಿಸ್ತಾರೆ. ಹಿಂದೆ ಜನಕ್ಕೆ ಹೋಗಿ ನೋಡೋ ಅವಕಾಶ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ದೇವ್ರ ಬೆನ್ನ ಹಿಂದೆ ಅಂದರೆ ಸುಬ್ರಹ್ಮಣ್ಯೇಶ್ವರನ ಬೆನ್ನ ಹಿಂದೆ ಕನ್ನಡಿ ಇಟ್ಟಿದ್ದಾರೆ. ಸೊ ಆ ಕನ್ನಡಿಯಲ್ಲಿ ನಿಮಗೆ ನರಸಿಂಹಸ್ವಾಮಿ ಕಾಣಿಸ್ತಾರೆ. ಒಬ್ಬ ವೀಳ್ಯದೆಲೆ ಮಾರೋ ವ್ಯಾಪಾರಿ ಇರ್ತಾನೆ. ಸೊ ಆತನಿಗೆ ಕನಸಲ್ಲಿ ಬರ್ತಾನೆ ಸ್ವಾಮಿ. ಕನಸಲ್ಲಿ ಬಂದು ನಾನು ಇಂಥ ಜಾಗದಲ್ಲಿ ಇದ್ದೀನಿ, ನನಗೆ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಹೇಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದೇ ಥರ ಸೇಮ್ ಕನಸೆ ಒಬ್ಬ ಬ್ರಾಹ್ಮಣನಿಗೂ ಬಿದ್ದಿರುತ್ತೆ. ಸೊ ಈ ಬ್ರಾಹ್ಮಣ ಮತ್ತು ವ್ಯಾಪಾರಿ ಇಬ್ಬರು ಏನು ಮಾಡ್ತಾರೆ, ಸಂಡೂರಿನ ಮಹಾರಾಜ ಒಬ್ಬ ಇರ್ತಾರೆ. ಅಂದರೆ ಆಗಿನ ಕಾಲದಲ್ಲಿ ಸಂಡೂರು ಮಹಾರಾಜ ಒಬ್ಬ ಇರ್ತಾನೆ, ಯಶವಂತರಾಯ ಸುಬ್ಬರಾಯ ಗೋರ್ಪಡೆ ಅಂತ. ಕನಸು ಬಿದ್ದಿತ್ತಲ್ವಾ ಬ್ರಾಹ್ಮಣ ಮತ್ತು ವೀಳ್ಯದೆಲೆ ಮಾರೋರು, ಅವರಿಬ್ಬರು ಹೋಗಿ ಮಹಾರಾಜನ ಹತ್ರ ಹೇಳ್ತಾರಂತ, ಈ ಥರ ನಮ್ಮಿಬ್ರಿಗೂ ಒಂದೇ ಕನಸು ಬಿದ್ದಿದೆ, ಈ ಥರ ಒಂದು ಜಾಗದಲ್ಲಿ ದೇವಸ್ಥಾನ ಕಟ್ಟಬೇಕಂತೆ, ಸ್ವಾಮಿ ಬಂದು ನಮಗೆ ಕನಸಲ್ಲಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಮಹಾರಾಜನ ಹೇಳ್ತಾರೆ. ಯಾರಿಗೆ? ಗೋರ್ಪಡೆಗೆ. ಆದರೆ ಆತ ನೆಗ್ಲೆಕ್ಟ್ ಮಾಡಿಬಿಡ್ತಾನೆ. ಇದೆಲ್ಲ ನಾನು ನಂಬಲ್ಲ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟು ಸುಮ್ಮನೆ ಹೋಗ್ಬಿಡ್ತಾನೆ. ಆಗ ಏನಾಗುತ್ತೆ ಅಂದರೆ, ಸಾಕ್ಷಾತ್ ಸುಬ್ರಹ್ಮಣ್ಯೇಶ್ವರನೇ ಅವರ ಕನಸಲ್ಲಿ ಹೋಗಿ ಈ ಥರ ನೀನು ನೆಗ್ಲೆಕ್ಟ್ ಮಾಡ್ತಾ ಇದೀಯಾ, ಇದು ಸರಿ ಇಲ್ಲ, ನಿನ್ನ ಸಂಸಾರನೇ ನಾನು ನಾಶ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಕನಸಲ್ಲಿ ಹೋಗಿ ಸುಬ್ರಹ್ಮಣ್ಯೇಶ್ವರ ಗೋರ್ಪಡೆಗೆ ಹೇಳ್ತಾರೆ. ಆ ಥರ ಹೇಳಿದಾಗ ಗೋರ್ಪಡೆ ಬಂದು ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಬಂದು ಮೊದಲಿಗೆ ಆ ಗರ್ಭಗುಡಿ ಪ್ರಾಂಗಣ ಏನಿದೆ ಅಷ್ಟನ್ನು ಮಾತ್ರ ಜೀರ್ಣೋದ್ಧಾರ ಅಂದರೆ ಕಟ್ತಾರೆ. ಕಟ್ಟಿದಾಗ ಸ್ವಾಮಿ ಸ್ವಯಂಭೂವಾಗಿ ಅಲ್ಲಿ ನೆಲೆಸಿರೋದು. ಯಾರು? ಸುಬ್ರಹ್ಮಣ್ಯೇಶ್ವರ. ಸೊ ನೀವು ಗರ್ಭಗುಡಿಲಿ ನೋಡಿದ್ರೆ ಮುಂದೆ ದೇವ್ರು ಕಾಣ್ತಾರೆ, ಅದು ಸರ್ಪರೂಪಿಲೆ. ಒಲ್ಲಿ ದೇವಸೇನ ಸಮೇತ ಇರಲ್ಲ ಇಲ್ಲಿ ಸುಬ್ರಹ್ಮಣ್ಯೇಶ್ವರ, ಜಸ್ಟ್ ಸರ್ಪರೂಪಿಲಿ ಮಾತ್ರ ಇರ್ತಾರೆ ನೀವು ಅಬ್ಸರ್ವ್ ಮಾಡಿದ್ರೆ. ಮತ್ತು ಹಿಂದೆ ನರಸಿಂಹಸ್ವಾಮಿ ಇರೋದು. ಆ್ಯಕ್ಚುಲಿ ನಮ್ಮಂಥ ಸಾಮಾನ್ಯರಿಗೆ ಗರ್ಭಗುಡಿ ಒಳಗಡೆ ಹೋಗಿ ಸ್ವಾಮಿ ಬೆನ್ನ ಹಿಂದೆ ನೋಡೋವಂಥ ಚಾನ್ಸ್ ಇಲ್ಲ. ಹೀಗಾಗಿ ಏನು ಮಾಡಿದ್ದಾರೆ ಅಂದರೆ, ಸುಬ್ರಹ್ಮಣ್ಯೇಶ್ವರನ ಬೆನ್ನ ಹಿಂದೆ ಒಂದು ಕನ್ನಡಿ ಇಟ್ಟಿದ್ದಾರೆ. ಆ ಕನ್ನಡಿಯಲ್ಲಿ ನೀವು ನೋಡಿದ್ರೆ ನಿಮಗೆ ನರಸಿಂಹಸ್ವಾಮಿ ಕಾಣಿಸ್ತಾರೆ. ಹೈವೇ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ದೇಶಕ್ಕೆ ಮೇಯ್ನ್ ಬೇಕಾಗಿರೋದೇ ಹೈವೇಗಳು. ಈ ಥರದ ಹೈವೇಗಳು ಸರಿ ಇದ್ವು ಅಂತಂದರೆ ದೇಶ ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೆ ಮೋದಿ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ, ಮೊದಲಿಗೆ ಹೈವೇಗಳು ನೋಡಿ, ಈ ಥರ ದೊಡ್ಡ ದೊಡ್ಡ ಹೈವೇಗಳು ಮಾಡಿಬಿಟ್ರೆ ಟ್ರಾನ್ಸ್ಪೋರ್ಟ್ ಚೆನ್ನಾಗಿ ಬೆಳೆಯುತ್ತೆ. ಆವಾಗ ಅಕ್ಕಪಕ್ಕದಲ್ಲಿರೋ ಊರುಗಳು ಚೆನ್ನಾಗಿ ಡೆವಲಪ್ ಆಗ್ತವೆ. ಅದ್ರ ಜೊತೆಗೆ ದೇಶನೂ ಉದ್ಧಾರ ಆಗುತ್ತೆ. ಇದು ಫ್ಯೂಚರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇದು ಗೊತ್ತಿಲ್ಲದೆ ನಮ್ಮ ಜನ ಮೋದಿ ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೆಲ್ಸಕ್ಕೆ ಬಾರದೇ ಇರೋ ಮಾತುಗಳಾಡ್ತಾರೆ. ಒಂದು ಹೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ, ಮೋದಿ ಈಗ ಏನು ಮಾಡಿದ್ದಾರೆ ಅಂತ ಹೇಳ್ತಿರಲ್ಲ, ಅವರು ನಿಮ್ಮ ಕಣ್ಣಿಗೆ ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಕಾಣದೇ ಇದ್ರೂ ನಿಮ್ಮ ಮಕ್ಕಳ ಕಾಲ ಅಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗುತ್ತೆ ಅವರು ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ರೋಡ್ಗಳನ್ನ. ಸರ್ವಿಸ್ ರೋಡಲ್ಲಿ ಲೆಫ್ಟ್ಗೆ ಒಂದು ಕಟ್ ಬರುತ್ತೆ. ಸೊ ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ದೊಡ್ಡಬಳ್ಳಾಪುರಗೆ ಎಂಟ್ರಿ ಆಗ್ಬೋದು.
ತೋರಿಸ್ತೀನಿ ರೀ ಅದು ಎಲ್ಲಿದೆ ಅಂತ. ಇಲ್ಲಿ ಸರ್ವಿಸ್ ರೋಡಲ್ಲಿ ಲೆಫ್ಟಿಗೆ ತಗೊಳ್ಳಿ. ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಫ್ಲೈಓವರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ರೈಟಿಗೆ ತೊಗೊಂಡ್ರೆ ನೀವು ದೊಡ್ಡಬಳ್ಳಾಪುರಗೆ ಎಂಟ್ರಿ ಆಗಬಹುದು. ಇಲ್ಲಿ ರೈಟಿಗೆ ತೊಗೊಂಡ್ರೆ ದೊಡ್ಡಬಳ್ಳಾಪುರ. ಇಲ್ಲಿಂದ ದೊಡ್ಡಬಳ್ಳಾಪುರ ಒಂದು 2.5-3 ಕಿಲೋಮೀಟ್ರ್ ಆಗುತ್ತೆ. ಈ ಹೈವೇಗೆ ಒಂಚೂರು ಹಿಂದೆ ಗೀತಮ್ ಯೂನಿವರ್ಸಿಟಿ ಅಂತ ಬರುತ್ತೆ, ಅಲ್ಲೇ ಸರ್ವಿಸ್ ರೋಡಲ್ಲಿ ತೊಗೊಂಡು ಬಂದ್ಬಿಡ್ಬೋದು ದೊಡ್ಡಬಳ್ಳಾಪುರ ಒಳಗಡೆಯಿಂದ. ಬಟ್ ಏನಂದರೆ ರೋಡ್ ಸರಿ ಇಲ್ಲ, ಅಯ್ಯೋ ಗಾಡಿ ಓಡ್ಸೋಕ್ಕಾಗಲ್ಲಪ್ಪ ರೋಡಲ್ಲಿ. ಈ ಥರ ದೊಡ್ಡಬಳ್ಳಾಪುರ ಒಳಗಡೆನೆ ಬಂದರೆ ಈಸಿಯಾಗಿ ಕನೆಕ್ಟ್ ಆಗ್ತೀವಿ. ಸರ್ಕಲಿಂದ ಗೌರಿಬಿದನೂರು ರೋಡು, ಈ ರೋಡಿಗೆ ಬಂದರೆ ಒಂದು ಸ್ವಲ್ಪ ಮುಂದೆ ಹೋದರೆ ಒಂದು ಆರ್ಚ್ ಸಿಗುತ್ತೆ. ಆ ಆರ್ಚಿಂದ ಒಳಗಡೆ ಹೋದರೆ ಒಂದು 8-10 ಕಿಲೋಮೀಟ್ರು ದೇವಸ್ಥಾನ ಅಂತ. ನೋಡಿ ಇಲ್ಲಿ ಈ ಆರ್ಚ್ ಕಾಣ್ತಾ ಇದೆಯಲ್ಲ, ರೈಟ್ಗೆ ನೋಡ್ಕೊಂಡು ಬಂದರೆ ಇಲ್ಲೊಂದು ಆರ್ಚ್ ಇದೆ ನೋಡಿ. ಇಲ್ಲಿ ಈ ಆರ್ಚು, ಈ ಆರ್ಚ್ ದಾಟ್ಕೊಂಡು ಒಳಗಡೆ ಬಂದರೆ ಈ ರೋಡ್ ಬರುತ್ತೆ. ಸೊ ಇಲ್ಲಿಂದ ಒಂದು 8-10 ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನ. ರೋಡ್ ಏನೋ ತುಂಬ ಚೆನ್ನಾಗಿದೆ, ಎಲ್ಲೂ ಏನು ರೋಡ್ ಚೆನ್ನಾಗಿಲ್ಲ ಅನ್ನೋ ಥರ ಕಂಪ್ಲೇಂಟ್ ಇಲ್ಲ. ಏರ್ಪೋರ್ಟ್ ರೋಡ್ ಅಂದ್ಬಿಟ್ರೆ ರೋಡ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಇದು ರೈಲ್ವೆ ಗೇಟು, ಆಗಾಗ ಇಲ್ಲಿ ಗೇಟ್ ಹಾಕ್ಬಿಟ್ಟಿರ್ತಾರೆ, ಅದು ಹಾಕಿದ್ದಾರೆ ಅನಿಸುತ್ತೆ. ಇಲ್ಲಿಂದ ಇನ್ನು ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು 3 ಕಿಲೋಮೀಟ್ರು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನನ ತಲುಪ್ತೀವಿ. 2 ಕಿಲೋಮೀಟ್ರು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನನ ರೀಚ್ ಆಗಿಬಿಡ್ತೀವಿ. ಇನ್ನೇನು ಬಂದ್ವಿ, ಇನ್ನೊಂದು ಕಿಲೋಮೀಟ್ರ್ ಇದೆ ಅನಿಸುತ್ತೆ. ಸೊ ಇಲ್ಲಿ ಟೋಲ್ ಥರ ತಗೊಳ್ತಾರೆ, ನಾನು ಯಾವತ್ತೂ ಕೊಡಲಿಲ್ಲ, ಈವರೆಗೂ ಕೊಟ್ಟಿಲ್ಲ. ಯಾಕಂದರೆ ನಮ್ಮದು ರಾಜಮಾರ್ಗ ಅಲ್ವಾ, ಹಾಗಾಗಿ ನಾವು ಕೊಟ್ಟಿಲ್ಲ. ಫೈನಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗೆ ಬಂದ್ವಿ. ಸುಬ್ರಹ್ಮಣ್ಯೇಶ್ವರ ಕಾಪಾಡಪ್ಪ. ಷಡಾನನಾಂ ಚಂದನ ಲೇಪಿತಾಂಗಂ ಮಹೋರಸಂ ದಿವ್ಯ ಮಯೂರ ವಾಹನಂ ರುದ್ರಸ್ಯ ಸೂನುಂ ಸುರಲೋಕನಾದಂ ಬ್ರಹ್ಮಣ್ಯ ದೇವಂ ಶರಣಂ ಪ್ರಪದ್ಯೆ. ಸೊ ಇಲ್ಲಿ ಬಂದರೆ ಸ್ಕ್ಯಾಮ್ಗಳು ಜಾಸ್ತಿ ನಡೀತವೆ, ಸ್ಕ್ಯಾಮ್ಗಳಿಗೆಲ್ಲ ಒಳಗಾಗಬೇಡಿ. ದೇವಸ್ಥಾನದ ಮುಂದೆನೇ ಫ್ರೀಯಾಗಿ ಪಾರ್ಕಿಂಗ್ ಇರುತ್ತೆ, ಸೊ ಅಲ್ಲಿ ಪಾರ್ಕಿಂಗ್ ಮಾಡ್ಕೋಬೋದು. ಈಗಲೇ ಹೇಳಿರ್ತೀನಿ, ದೇವಸ್ಥಾನದ ಮುಂದೆ ಪಾರ್ಕಿಂಗು ಫ್ರೀ, ದುಡ್ಡು ಕೊಡೋ ಹಾಗಿಲ್ಲ, ದುಡ್ಡು ಕೊಡೋಕೆ ಹೋಗಬೇಡಿ.
ಸೊ ದರ್ಶನ ಅಂತೂ ಫಸ್ಟ್ ಕ್ಲಾಸಾಗಿ ಆಯಿತು. ID ಕಾರ್ಡ್ ತೋರಿಸಿ ಒಳಗಡೆ ಹೋಗಿ ಒಂದು 5 ನಿಮಿಷದಲ್ಲಿ ದರ್ಶನ ಮುಗಿಸ್ಕೊಂಬಂದೆ. ಏನು ID ಕಾರ್ಡ್ ಅಂತ ಯಾರು ಕೇಳಬೇಡಿ. ಇನ್ನು ದೇವಸ್ಥಾನದ ಗೋಪುರ ಏನಿದೆ ಅದನ್ನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು 1900ರಲ್ಲಿ ಕಟ್ಟಿಸಿದ್ದು. ಅದಾದಮೇಲೆ 1970ರಲ್ಲಿ ಅದನ್ನು ಮತ್ತೆ ಜೀರ್ಣೋದ್ಧಾರ ಅಂತ ಮಾಡಿದ್ರು. ಅಂದರೆ ಜೀರ್ಣೋದ್ಧಾರ ಅಂದರೆ ಗೊತ್ತಲ್ಲ, ಒಂದು 50-60 ವರ್ಷ ಆದಮೇಲೆ ಹಳೇದಾಗ್ಬಿಡುತ್ತೆ. ಮತ್ತು ಅದನ್ನು ಕೆಡವುಬಿಟ್ಟು ಅಥವಾ ಅದನ್ನ ಆಲ್ಟ್ರೇಷನ್ ಮಾಡೋದಕ್ಕೆ ಮಾಡ್ತಾರಲ್ವ. ಸೊ ಅದನ್ನು 1970ರಲ್ಲಿ ಮಾಡಿದರು. ಅದಾದಮೇಲೆ ಮತ್ತೆ ಈಗ ಮತ್ತೆ ಮಾಡ್ತಿದ್ದಾರೆ. ಆಯ್ತಲ್ವ, ಆಲ್ಮೋಸ್ಟ್ ಮತ್ತೆ 50 ವರ್ಷದ ಮೇಲೇ ಆಯ್ತಲ್ವ. ಸೊ ಅದಕ್ಕೆ ಈಗ ಮತ್ತೆ ಜೀರ್ಣೋದ್ಧಾರ ಥರ ಅಂತ ಮತ್ತೆ ಅದನ್ನು ಕೆಡವಲಿಲ್ಲ ಆ್ಯಕ್ಚುಲಿ. ಮತ್ತು ಆ ಶಿಲೆಗಳನ್ನೆಲ್ಲನೂ ಮತ್ತೆ ಹೊಸ್ದಾಗಿ ಮಾಡ್ತಾಯಿದ್ದಾರೆ. ಸೊ ಹೈದ್ರಾಬಾದು ಲೆಫ್ಟು ಸರ್ವಿಸ್ ರೋಡಲ್ಲಿ ಹೋಗಿ ಅಲ್ಲಿಂದ ಸ್ವಲ್ಪ ಡೌನ್ಗೆ ಹೋದರೆ ಹೈವೇ ದೇವನಹಳ್ಳಿ ರೋಡ್ ಬರುತ್ತೆ. ಅಲ್ಲಿಂದ ರೈಟ್ಗಿರೋದು ದೇವನಹಳ್ಳಿ, ಲೆಫ್ಟ್ಗಿರೋದು ಹೈದ್ರಾಬಾದ್ ಹೈವೇ. ಸೊ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಎನಿಥಿಂಗ್ ಇಂಟ್ರೆಸ್ಟಿಂಗ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಶ್ರೀ ವೆಂಕಟೇಶ್ವರ ಚರಣಂ ಶರಣಂ ಪ್ರಪದ್ಯೆ.